ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಇವತ್ತು ನಾನು ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ. ಸೊ ಅತಿಗುಪ್ಪೆಯಿಂದ ಡೈರೆಕ್ಟ್ ಪರ್ಪಲ್ ಲೈನ್ ಮೆಟ್ರೋ ಇದೆ ಕಬ್ಬನ್ ಪಾರ್ಕ್ಗೆ. ಅದು ಜಸ್ಟ್ 50 ರೂಪೀಸ್ಗೆ. ನೋಡಿ, ಮೆಟ್ರೋ ಹೀಗೆ ಹತ್ರ ಬರ್ತಾ ಇರೋದನ್ನ ನೋಡೋಕ್ಕೇ ಚೆಂದ ಅನಿಸುತ್ತೆ ಅಲ್ವಾ? ಮೆಟ್ರೋ ಬಂದಮೇಲಂತೂ ವಿತಿನ್ ದ ಸಿಟಿ ಟ್ರಾವೆಲಿಂಗ್ಗೆ ಈಸಿ ಆ್ಯಂಡ್ ಟೈಮ್ ಸೇವಿಂಗ್ ಆಗೋಗಿದೆ. ನಾನು ಆಲ್ಮೋಸ್ಟ್ 9 o'clockಗೆ ಮೆಟ್ರೋ ಹತ್ಕೊಂಡೆ. ನನ್ನ ಜೊತೆ ಇನ್ನೊಬ್ರು ಕೂಡ ಬಂದಿದ್ದಾರೆ. ಯಾರಂತ ನೋಡ್ತೀರಾ? ನೋಡಿ, ಇವರೇ ನನ್ನ ಜೊತೆ ಯಾವಾಗಲೂ ಇರೋರು, ನನ್ನ ಕೃಷ್ಣ. ಕಬ್ಬನ್ ಪಾರ್ಕ್ಗೆ ಆಲ್ಮೋಸ್ಟ್ 6 to 8 ಮೇಜರ್ ಎಂಟ್ರಿ ಗೇಟ್ಸ್ ಇದೆ. ನಾನು ಇಳ್ಕೊಂಡಿದ್ದು ಬಂದು ಕರ್ನಾಟಕ ಹೈಕೋರ್ಟ್ ಸೈಡ್, ಬಿಕಾಸ್ ಇಲ್ಲಿ ಪಾರಿವಾಳಗಳ ಸ್ಪಾಟ್ ಇದೆ. ಸೊ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಈ ಸೈಡ್ ಬಂದೆ. ಹಾಗೆ ನಡ್ಕೊಂಡು ಬ್ಯಾಂಗ್ಳೂರ್ ಅಕ್ವೇರಿಯಂ ಎಂಟ್ರಿ ಸೈಡ್ ಬಂದೆ. ಅಲ್ಲೇ ಒಂದು ಕ್ಯೂಟ್ ಆಗಿರೋ ಫುಡ್ ಟ್ರಕ್ ಇತ್ತು. ಸೊ ನಾನು ಮ್ಯಾಗಿ ತಗೊಂಡೆ. ನೋಡಿ, ಹ್ಯಾಟ್ ಶೇಪ್ನಲ್ಲಿರೋ ಬ್ಯೂಟಿಫುಲ್ ಆಗಿರೋ ಪ್ಲೇಟ್ನಲ್ಲಿ ಕೊಟ್ಟಿದ್ರು. ತುಂಬಾನೇ ಕ್ಯೂಟ್ ಆಗಿತ್ತು ನೋಡೋಕ್ಕೆ. ಮ್ಯಾಗಿ ಕೂಡ ಚೆನ್ನಾಗಿತ್ತು. ನಾನಂತೂ ಖುಷಿಯಾಗಿ ತಿಂದೆ. ಹಾಗೆ ನನ್ನ ಫ್ರೆಂಡು ಚಾಕ್ಲೇಟ್ ಬ್ರೆಡ್ ತಗೊಂಡಿದ್ದ, ಅದು ಚೆನ್ನಾಗಿತ್ತಂತೆ. ತಿಂದು ಮುಗಿಸಿ ಹಾಗೆ ನಡ್ಕೊಂಡು ಬಂದ್ವಿ ಸರ್ ಮಾರ್ಕ್ ಕಬ್ಬನ್ ಸ್ಟ್ಯಾಚ್ಯೂ ಹತ್ರ. ಇವರು ಬ್ರಿಟಿಷ್ ಆರ್ಮಿ ಆಫೀಸರ್. 1834 ಇಂದ 1861ವರೆಗೂ ಕಮಿಷನರ್ ಆಫ್ ಮೈಸೂರ್ ಆಗಿ ಸರ್ವ್ ಮಾಡಿದ್ದಾರೆ. ಹಾಗೆ ನಡ್ಕೊಂಡು ಹೋಗ್ತಾ ಈ ಫ್ಲವರ್ಸ್ ನೋಡಿದ್ವಿ, ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಗಿಳಿ ನೋಡಿದ್ವಿ, ತುಂಬ ಕ್ಯೂಟ್ ಆಗಿತ್ತು. ನನ್ನ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಅಂದರೆ ತುಂಬ ಕ್ಯೂಟ್ ಆಗಿತ್ತು. ನೋಡಿ, ಎಲ್ಲ ಡಕ್ಸ್ ಮಲ್ಕೊಂಡ್ಬಿಟ್ಟಿದೆ. ಇದೊಂದೇ ಒಂದು ಡಕ್ಕು ಕಣ್ಬಿಟ್ಕೊಂಡು ನೋಡ್ತಾ ಇದೆ ನಮ್ಮನ್ನ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಹಾಗೆ ಮುಂದೆ ವೈಟ್ ಕಲರ್ ಡಕ್ಸ್ ಕೂಡ ಇತ್ತು. ಅಷ್ಟು ಪ್ರಿಟಿ ಆಗಿತ್ತು ಅಂದರೆ ನಾನಂತೂ ಅಲ್ಲೇ ನೋಡ್ಕೊತ ನಿಂತ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಅಷ್ಟು ಮುದ್ದಾಗಿತ್ತು. ಆಲ್ಮೋಸ್ಟ್ ಲೈಕ್ 4 to 5 ಡಕ್ಸ್ ಇತ್ತು. ತುಂಬಾ ಕ್ಯೂಟ್ ಆ್ಯಂಡ್ ಪ್ರಿಟಿ ಆಗಿತ್ತು ಮಾತ್ರ. ನೋಡಿ, ನೀವೇ ನೋಡ್ತಿರ್ಬೋದು, ಸರೌಂಡಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಸ್ಮಾಲ್ ಪಾಂಡ್ ಕೂಡ ಮಾಡಿದ್ದಾರೆ ಅದಕ್ಕೆ ಅಂತಾನೆ. ಈ ನೇಚರ್ನ ನೋಡಿ ಫೀಲ್ ಮಾಡ್ಕೊಳ್ಳೋಕೆ ತುಂಬ ಪೀಸ್ಫುಲ್ ಅನಿಸುತ್ತೆ. ನಾನು ಸುಮ್ಮನೆ ಹಾಗೆ ಆ ಫ್ಲವರ್ಸ್ ಹತ್ರ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ಚೆನ್ನಾಗಿತ್ತು ಮಾತ್ರ ಫ್ಲವರ್ಸ್. ಹಾಗೆ ಅವತ್ತು ಸ್ಯಾಟರ್ಡೇ ಆಗಿದ್ರಿಂದಾನೋ ಅಥವಾ ಏನೋ ಗೊತ್ತಿಲ್ಲ, ವಿಶ್ವೇಶ್ವರ ಮ್ಯೂಸಿಯಮಿಂದ ವಾಲಂಟಿಯರ್ಸ್ ಆಗಿ ಬಂದಿದ್ರು. ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿ ತೋರಿಸ್ತಿದ್ರು. ಮಿನಿ ಮ್ಯೂಸಿಯಮ್ಮೇ ಸೆಟಪ್ ಮಾಡಿದ್ರು ಆ್ಯಕ್ಚುಲಿ. ನೋಡಿ, ಈಗ ನೈಟ್ರೋಜನ್ ಗ್ಯಾಸ್ ಯೂಸ್ ಮಾಡಿ ರೈನ್ ಡ್ರಾಪ್ಲೆಟ್ಸ್ ಕ್ರಿಯೇಷನ್ನ ತೋರಿಸ್ತಾ ಇದ್ರು. ಹಾಗೆ ಬಲೂನ್ ಕೂಡ ಅಟ್ಯಾಚ್ ಮಾಡಿ ಹೇಗೆ ಬ್ಲೋ ಆಗುತ್ತೆ ನೈಟ್ರೋಜನ್ ಪ್ರೆಷರಿಂದ ಅಂತ ಕೂಡ ತೋರಿಸಿದ್ರು. ಆಮೇಲೆ ಕುಕ್ಕರ್ನಲ್ಲಿ ಏನೂ ಬಾಯ್ಲ್ ಮಾಡದೇ ಇದ್ರು, ಜಸ್ಟ್ ನೈಟ್ರೋಜನ್ ಗ್ಯಾಸ್ ಪವರ್ಗೆ ಹೇಗೆ ವಿಸಿಲ್ ಮಾಡಿಸುತ್ತೆ ಅಂತ ತೋರಿಸಿದ್ರು ಕೂಡ. ನೀವೇ ನೋಡ್ಬೋದು, ಜಸ್ಟ್ ನೈಟ್ರೋಜನ್ನ ಹಾಕಿರೋದಷ್ಟೇ ವಿಸಿಲ್ ಹೇಗೆ ಬರ್ತಿದೆ ಅಂತ ನೋಡಿ. ಆಮೇಲೆ ಕಾಪರ್ ವೆಸಲ್ ಒಳಗೆ ನೈಟ್ರೋಜನ್ ಹಾಕಿ ಅದು ವಾಟರ್ ಡ್ರಾಪ್ಲೆಟ್ಸ್ ಆಗಿ ಕರಗಿ ನೀರು ಸೋರ್ತಿರ್ಬೇಕಾದ್ರೆ ಅಗರಬತ್ತಿನ ಆ ನೀರು ಹತ್ರ ಇಟ್ಟರು. ಅದು ಹಾರೋಗುತ್ತಾ ಇಲ್ವಾ ಅಂತ ತೋರ್ಸೋಕ್ಕೆ. ಬಟ್ ಸರ್ಪ್ರೈಸಿಂಗ್ಲಿ ಅದು ನೀರು ಕಾಂಟ್ಯಾಕ್ಟ್ ಆದಾಗ ಇನ್ನೂ ಜಾಸ್ತಿ ಫೈರ್ ಲೈಟ್ ಅಪ್ ಆಗ್ತಾ ಇತ್ತು. ಸೊ ನೈಟ್ರೋಜನ್ ಆಕ್ಸಿಜನ್ ಜೊತೆ ಕಾಂಟ್ಯಾಕ್ಟ್ ಆದಾಗ ಈ ರೀತಿ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನೋಡಿ, ನೀವೇ ನೋಡ್ತಿರ್ಬೋದಲ್ವಾ ಫೈರ್ ಹೇಗೆ ಜಾಸ್ತಿ ಆಗ್ತಿದೆ ಅಂತ. ಅದ್ರ ಕಾಂಟ್ಯಾಕ್ಟ್ನಲ್ಲಿ ಬರ್ತಿದ್ದಾಗಲೇ ಅದು ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ನಡ್ಕೊಂಡು ಹೋದ್ವಿ. ನೋಡಿ, ಇವರೆಲ್ಲ ನಾನು ಬಿಟ್ಟು ಹೋಗ್ತಿದ್ದಾರೆ. ಹಾಗೇನೂ ಇಲ್ಲ, ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಹಿಂದೆ ಬಂದಿದ್ದೆ ಸ್ವಲ್ಪ ಅಷ್ಟೇ. ಆಮೇಲೆ ನಾನು ಅವ್ರ ಜೊತೆನೇ ಜಾಯ್ನ್ ಆದೆ. ಅಲ್ಲಿಂದ ನಾವು ಬಾಲ್ಭವನ್ ಎಂಟ್ರೆನ್ಸ್ಗೆ ಬಂದ್ವಿ. ಇದೇ ನೋಡಿ ಬಾಲ್ಭವನ್ ಎಂಟ್ರೆನ್ಸು. ನಾವು 3 ಮೆಂಬರ್ಸ್ಗೆ ಟಿಕೆಟ್ ತಗೊಂಡ್ವಿ, ಬಿಕಾಸ್ ಇನ್ನೊಬ್ರು ಫ್ರೆಂಡು ಕೆಲಸ ಇದೆ ಅಂತ ಹೋಗ್ಬಿಟ್ರು. ಸೊ ಇಲ್ಲಿ ಟಿಕೆಟ್ಸ್ ಬಂದು 30 ರೂಪೀಸ್ ಪರ್ ಹೆಡ್ ಆ್ಯಂಡ್ ಬಿಲೋ 10 years ಚಿಲ್ಡ್ರನ್ಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲೇ ನೀವು ಬೋಟಿಂಗ್ ಆ್ಯಂಡ್ ಟಾಯ್ ಟ್ರೈನ್ಗೆ ಕೂಡ ಟಿಕೆಟ್ಸ್ನ ತಗೊಳ್ಬೋದು. ಎಂಟ್ರಿ ಆಗ್ತಿದ್ದಾಗೇ ಟಾಯ್ ಟ್ರೈನ್ ಸೆಕ್ಷನ್ ಇದೆ, ಬಟ್ ನಾವು ಲಾಸ್ಟ್ನಲ್ಲಿ ಹೋಗೋಣ ಅಂತ ಫಸ್ಟು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ನಡ್ಕೊಂಡು ಹೋದ್ವಿ. ನೋಡಿ, ಈ ಬೆಟ್ಟ ಥರ ಒಂದು ದಾರಿ ಮಾಡಿದ್ದಾರೆ. ಗೊಂಬೆಗಳ ಪೇಂಟಿಂಗ್ಸ್ ಎಲ್ಲ ಮಾಡಿ ತುಂಬ ಕ್ಯೂಟ್ ಆಗಿದೆ. ಮಕ್ಕಳಿಗಂತೂ ಇದೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಈ ರೀತಿ ಪಾರ್ಕ್ಸ್ ನೋಡಿದಾಗ ನಾವು ಕೂಡ ಮಕ್ಕಳಾಗಿ ಹೋಗ್ಬಿಡ್ತೀವಿ. ನಾನಂತೂ ಇಲ್ಲಿ ತುಂಬ ಫ್ಯಾಮಿಲೀಸ್ ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದಿರೋದನ್ನು ನೋಡಿದೆ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದೊಂದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ನೋಡಿ, ನನ್ನ ಫ್ರೆಂಡ್ಸ್ ಅಂತೂ ಆಲ್ರೆಡಿ ಲೈಕ್ ಈ ಕೊಲಂಬಸ್ ರೈಡು, ಬ್ರೇಕ್ ಡ್ಯಾನ್ಸ್ ರೈಡು ಇದಕ್ಕೆಲ್ಲ ಹೋಗಿದ್ರು. ಕೊಲಂಬಸ್ ಅಂತೂ ನಾನು ನೋಡಿದ್ರೇ ಭಯ ಆಗ್ತಿತ್ತು. ನಾನು ಹೋಗಲಿಲ್ಲ, ಅವ್ರು ಹೋಗಿದ್ರು. ತುಂಬ ಚೆನ್ನಾಗಿತ್ತಂತ ಎಕ್ಸ್ಪೀರಿಯನ್ಸು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ನಿಜವಾಗ್ಲೂ. ಅಷ್ಟು ಹೈಟ್ಸ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಭಯ ಮೊದಲೇ. ಬಟ್ ಇವರು ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ ಕುತ್ಕೊಂಡು. ನನಗೆ ಹಾಯ್ ಎಲ್ಲ ಹೇಳ್ತಿದ್ರು. ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಚೆನ್ನಾಗಿತ್ತಂತೆ ರೈಡು. ಆ್ಯಂಡ್ ಇದಕ್ಕೆಲ್ಲ ನೀವು ಎಕ್ಸ್ಟ್ರಾ ಟಿಕೆಟ್ಸ್ ಇಲ್ಲೇ ತಗೊಳ್ಬೇಕಾಗತ್ತೆ. ಜಸ್ಟ್ 30 to 50 ರೂಪೀಸ್ ರೇಂಜ್ನಲ್ಲಿ ಇರುತ್ತೆ ಎಲ್ಲ.
ನೆಕ್ಸ್ಟ್ ನಾವು ಬೋಟಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲೇ ಈ ಕಲ್ಲಿನಲ್ಲಿ ಈ ರೀತಿ ಕನ್ಸ್ಟ್ರಕ್ಟ್ ಮಾಡಿರೋ ಒಂದು ಸ್ಪಾಟ್ ಕಾಣಿಸ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಹತ್ಕೊಂಡು ಹೋದ್ವಿ. ಕಂಪ್ಲೀಟ್ಲಿ ಕಲ್ಲಿನಲ್ಲೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಫೋಟೋ ಶೂಟ್ ಸ್ಪಾಟ್ ಅಂತಾನೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ. ನೋಡಿ, ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋಸ್ ತೊಗೊಳೋಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿರೋ ಸ್ಪಾಟ್ ಇದೊಂದು. ಬೋಟಿಂಗ್ಗೆ ಹೋಗ್ತಾ ಆನ್ ದಿ ವೇ ಫೌಂಟೇನ್ ಸ್ಪಾಟ್ ಇದೆ. ಐ ಲವ್ ಬಾಲ್ ಭವನ್ ಅಂತ ಕನ್ನಡದಲ್ಲಿ ಹಾಕಿದ್ದಾರೆ. ಆ ಫೌಂಟೇನ್ ನೋಡೋಕೆ ತುಂಬಾನೇ ಸಖತ್ತಾಗಿದೆ. ಹಾಗೆ ಬೋಟಿಂಗ್ಗೆ ಎಂಟ್ರಿ ಆಗ್ತಿದ್ದಾಗೇನೆ ಆರ್ಚಸ್ ತರ ಮಾಡಿದ್ದಾರೆ. ಆ ದಾರಿ ಕೂಡ ಚೆನ್ನಾಗಿದೆ. ನೋಡಿ, ಇದೇ ಕಬ್ಬನ್ ಪಾರ್ಕ್ ಬೋಟಿಂಗ್ ವ್ಯೂ ಪಾಯಿಂಟ್. ಇಲ್ಲಿಂದ UB ಸಿಟಿ ಮಾಲ್ ಕೂಡ ಕಾಣಿಸುತ್ತೆ. ಈ ವ್ಯೂ ಪಾಯಿಂಟ್ ಕೆಳಗಡೆನೆ ಟಾಯ್ ಟ್ರೈನ್ ಟನಲ್ ಕೂಡ ಇರೋದು. ನೋಡಿ, ಬೋಟಿಂಗ್ ಹತ್ರ ಹೋಗ್ತಿದ್ದಾಗೇನೆ ಈ ಡೈನೋಸರ್ ಸ್ಟ್ಯಾಚ್ಯೂ ಒಂದು ಮಾಡಿದ್ದಾರೆ ಸ್ಮಾಲ್ ಫೌಂಟೇನ್ ಜೊತೆಗೆ. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡೋಕೆ. ಆಮೇಲೆ ನಮಗೆ ವೇರ್ ಮಾಡೋದಕ್ಕೆ ಲೈಫ್ ಜಾಕೆಟ್ಸ್ ಕೊಡ್ತಾರೆ. ಅದನ್ನ ಹಾಕೊಂಡು ಬೋಟ್ ಒಳಗಡೆ ಕುತ್ಕೊಂಡ್ವಿ. ಮೇ ಬಿ ಮೋಟರ್ ಬೋಟ್ಸ್ ಅನ್ಸುತ್ತೆ ಇದೆಲ್ಲ. ಏನೋ ಒಂಥರ ಎಕ್ಸೈಟ್ಮೆಂಟ್ ನಮಗೆ, ಎಲ್ಲೋ ಸಿಟಿಯಿಂದ ಆಚೆ ಬಂದ್ಬಿಟ್ಟಿದೀವಿ ಅಂತ. ಆ ಬೋಟ್ ರೈಡ್ ಸ್ಟಾರ್ಟ್ ಆದಾಗ್ಲೇ ಖುಷಿ ತುಂಬ ಇತ್ತು. ಪಾಂಡ್ನ ಸರ್ಕ್ಯುಲರ್ ಆಗಿ ಮಾಡಿದ್ದಾರೆ. ಅಲ್ಲೇ ಮಧ್ಯೆ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ. ಸೊ ದಟ್ ಬ್ರಿಡ್ಜ್ಗಳಿಗೆ ಹೋಗ್ತಾ ಇದೀವಿ ಅನ್ನೋ ಫೀಲ್ ಬರಬೇಕು ಅಂತ. ತುಂಬ ಗ್ರೀನ್ ಆಗಿತ್ತು ವಾಟರು. ಭಯ ಆಗ್ತಿತ್ತು ನೀರು ನೋಡಿದ್ರೇನೆ ಕೂಡ. ನೋಡಿ, ಬ್ರಿಡ್ಜ್ ಬರ್ತಾ ಇದೆ. ಇವಾಗ ಬ್ರಿಡ್ಜ್ ಕೆಳಗೆ ಹೋಗ್ತೀವಿ. ನಮಗೆ ಇಷ್ಟೊಂದು ಖುಷಿ ಆಗುತ್ತೆ. ಇನ್ನು ಮಕ್ಕಳಿಗೆಲ್ಲ ಎಷ್ಟು ಖುಷಿ ಆಗ್ಬೋದು ಅಲ್ವಾ. ಸ್ಮಾಲ್ ರೈಡ್ ಆಗಿದ್ರು ತುಂಬಾನೇ ಖುಷಿ ಆಗುತ್ತೆ ಈ ರೀತಿ ರೈಡ್ಸ್ ಎಲ್ಲ ಹೋಗೋಕೆ. ನೆಕ್ಸ್ಟ್ ಮೋಟರ್ ಸೌಂಡ್ ಬರುತ್ತೆ, ಕೇಳಿಸ್ಕೊಳ್ಳಿ ಆಯ್ತಾ. ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಸಿಟಿ ಮಧ್ಯೆನೇ ಸಿಗುತ್ತೆ ಅಂದರೆ ಯಾಕ್ರಿ ಬಿಡ್ತೀರಾ ಅಷ್ಟೊಂದು ಅಫೋರ್ಡಬಲ್ ಪ್ರೈಸಲ್ಲಿ. ಬೇರೆ ಕಡೆ ಎಲ್ಲೋ ದೂರ ಹೋಗಬೇಕು ಅಂತ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಇಲ್ಲಿ ಒಂದ್ಸಲ ಬಂದು ಖಂಡಿತ ವಿಸಿಟ್ ಮಾಡಬೇಕು ಅಂತ ಹೇಳ್ತೀನಿ ನಾನು. ಮಧ್ಯೆ ಮಧ್ಯೆ ಸ್ಮಾಲ್ ಫೌಂಟೇನ್ಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ 2 ರೌಂಡ್ಸ್ ಕರ್ಕೊಂಡು ಹೋಗ್ತಾರೆ. ಮುಂಚೆ ನಾನು ಬಂದಿದ್ದಾಗ ಆ್ಯಕ್ಚುಲಿ 3 ರೌಂಡ್ಸ್ ಕರ್ಕೊಂಡು ಹೋಗ್ತಿದ್ರು. ಈಗ ರೆಡ್ಯೂಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡಿ, ನೀರು ಎಷ್ಟು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ. ಬೋಟಿಂಗ್ ಮುಗಿಸ್ಕೊಂಡು ಬರ್ತಾ ಈ ಸ್ಪಾಟ್ ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೆಲ್ಲ ತೋರಿಸೋಣ ಅಂತ. ಫೈನಲಿ ನನ್ನ ಫೇವ್ರೆಟ್ ಟಾಯ್ ಟ್ರೈನ್ ಹತ್ರ ಹೋದ್ವಿ. ಸೊ ಅಲ್ಲೇ ಟಿಕೆಟ್ಸ್ ತೊಗೊಂಡ್ವಿ. 30 ರೂಪೀಸ್ ಪರ್ ಹೆಡ್ ಆಯಿತು. ನೋಡಿ, ಜನ ಎಲ್ಲ ಹೇಗೆ ವೇಟ್ ಮಾಡ್ತಾ ಇದ್ರು ಅಂತ. ಟ್ರೈನ್ ಎಂಟ್ರಿ ಆಗೋದನ್ನ ನೋಡೋಕೆ ತುಂಬ ಇಷ್ಟ ಆಗುತ್ತಪ್ಪ ನನಗಂತೂ. ನಿಮಗೂ ಹಾಗೆ ಅನಿಸುತ್ತಾ? ಕಮೆಂಟ್ ಮಾಡಿ ಹೇಳಿ ಆಯಿತಾ. ನಾವು ಲಾಸ್ಟ್ ಸೀಟಲ್ಲಿ ಕೂರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಬೇರೆಯವ್ರು ಆಕ್ಯುಪೈ ಮಾಡ್ಕೊಂಡ್ಬಿಟ್ರು. ಸೋ ಸ್ಯಾಡ್. ಅದಕ್ಕೆ ಲಾಸ್ಟ್ ಬಟ್ ಒಂದು ಸೀಟ್ನಲ್ಲಿ ಕೂತ್ಕೊಂಡ್ವಿ. ಇದೊಂಥರ ಓಪನ್ ಟ್ರೈನ್ ಜರ್ನಿ ಥರ ತುಂಬ ಕ್ಯೂಟ್ ಅನಿಸುತ್ತೆ ಹೋಗೋಕ್ಕೆ ಈ ಟಾಯ್ ಟ್ರೈನ್ನಲ್ಲಿ. ನಾವು ಆಲ್ರೆಡಿ ಟ್ರೈನ್ ಟನಲ್ ಒಳಗಡೆ ಹೋಗಬೇಕಾದ್ರೆ ಕಿಚ್ಚಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಕೂತಿದ್ವಿ. ಫೈನಲಿ ಕಿರ್ಚಿದ್ವಿ. ಟನಲ್ ಒಳಗೆ ಹೋಗ್ತಿರ್ಬೇಕಾದ್ರೆ ವಾಟರ್ ಸ್ಪ್ರಿಂಕಲ್ ಎಲ್ಲ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ನಾವೇ ಆ್ಯಕ್ಚುಲಿ ಪುಟ್ಟ ಮಕ್ಳ ಥರ ಆಗೋಗಿದ್ವಿ. ಅಷ್ಟು ಖುಷಿ ಆಗ್ತಾ ಇತ್ತು. ಇಬ್ಬರು ಫುಲ್ಲು ಐಸ್ ಕ್ರೀಮ್ ಲವರ್ಸ್, ಅದು ಈ ಮಳೆನಲ್ಲಿ. ಇವರು ಗುಲಾಬ್ ಜಾಮೂನ್ ತಿಂದೆ. ಹಾಂ ಹೌದು, ನಾನು ಗುಲಾಬ್ ಜಾಮೂನ್ ತಿಂದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಶ್ರೀಕೃಷ್ಣ.